ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಚಡ್ಡಿ ದೋಸ್ತುಗಳ ನಡುವೆ ದೊಡ್ಡ ಮಟ್ಟದ ಜಗಳ ಶುರುವಾಗಿದೆ. ಆ ಚಡ್ಡಿ ದೋಸ್ತುಗಳು ಜನಾರ್ದನ ರೆಡ್ಡಿ, ಶ್ರೀರಾಮುಲು. ಇಬ್ಬರು ಒಂದು ಕಾಲದಲ್ಲಿ ಹೇಗಿದ್ದರು ಅಂದರೆ, ಇವರಿಬ್ಬರು ಎರಡು ದೇಹ ಒಂದು ಪ್ರಾಣ ಅನ್ನೋ ಆಗಿದ್ದರು. ಜೊತೆಯಲ್ಲೇ ಓಡಾಡಿದ್ದೇನು, ಜೊತೆಯಲ್ಲೇ ಏನೇನೋ ಮಾಡಿದ್ದೇನು, ಆ ಏನೇನೋ ಅನ್ನೋದರ ಹಿಂದೆ ಏನೆಲ್ಲ ಇದೆ ಅನ್ನೋದು ಸಾಕಷ್ಟು ನಿಮಗೆಲ್ಲ ಗೊತ್ತೇ ಇರುತ್ತೆ. ಮಾಡಿದರು. ಊಟದಕ್ಕೆ ಹೋಗೋದ್ರಿಂದ ಹಿಡಿದು ಓಡಾಡೋದ್ರವರೆಗೆ, ಎಲೆಕ್ಷನ್ವರೆಗೆ, ಕ್ಯಾಂಪೇನ್ವರೆಗೆ, ಆರೋಪಗಳವರೆಗೆ ಎಲ್ಲವೂ ಒಟ್ಟಿಗೆ ಮಾಡಿದ್ರು. ಇವತ್ತು ಇಬ್ಬರು ಸಹ ಆ ಕಡೆ ಈ ಕಡೆ ಇಬ್ಬರು ಕತ್ತಿ ಮಸೀತಾ ಇದ್ದಾರೆ, ನೀನಾ ನಾನಾ ಅನ್ನುವ ಮಟ್ಟಕ್ಕೆ. ಒಂದು ಬಾರಿ ಜನಾರ್ದನ್ ರೆಡ್ಡಿದು ಒಂದು ಇಂಟರ್ವ್ಯೂ ನೋಡ್ತಿದ್ದೆ ಕೆಲವು ವರ್ಷಗಳ ಹಿಂದೆ. ಆಗ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಸ್ನೇಹದ ಬಗ್ಗೆ ಕೇಳಿದಾಗ ಜನಾರ್ದನ್ ರೆಡ್ಡಿ ಹೇಳಿದ್ದೇನು ಅಂದರೆ, ಶ್ರೀರಾಮುಲು ಜನಾರ್ದನ ರೆಡ್ಡಿ ನಾವಿಬ್ಬರು ಒಂದೇ, ರಾಮ ಲಕ್ಷ್ಮಣ ಹಾಗೆ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಕ್ಕಿಂತ ಹೆಚ್ಚು ಅಂಥ ಸೋದರರು ನಾವು ಅಂತ ಹೇಳಿ ಆ ರೀತಿಯೇ ನಡ್ಕೊಳ್ತಿದ್ರು ಸಹ. ರೆಡ್ಡಿ ಜೈಲಿಗೆ ಹೋದಾಗ ಶ್ರೀರಾಮುಲು ಪಡ್ತಾ ಇದ್ದಂತಹ ವೇದನೆ, ಆತ ಓಡಾಡ್ತಾ ಇದ್ದಿದ್ದ ರೀತಿ, ರೆಡ್ಡಿನ ಹೊರಗಡೆ ಕರ್ಕೊಂಬರ್ಬೇಕು ಅಂತ ಮಾಡ್ತಿದ್ದ ಪ್ರಯತ್ನಗಳು, ರೆಡ್ಡಿನ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಿದ್ದು ಹಾಗೆ ಇತ್ತು. ಮತ್ತು ರೆಡ್ಡಿ ಉಚ್ಚರಾಯದಲ್ಲಿರಬೇಕಾದ್ರೆ ಶ್ರೀರಾಮುಲನ್ನ ನೋಡ್ಕೊಳ್ತಾ ಇದ್ದಿದ್ದು ಹಾಗೆ ಇತ್ತು. ಆದರೆ ಒಳಗೆಲ್ಲ ಒಂದಿರುತ್ತಲ್ಲ, ಪಾಳೆಗಾರಿಕೆ ಮನಸ್ಥಿತಿ ಅನ್ನುವಂಥದ್ದು, ಅದು ಎಂಥ ಸ್ನೇಹದಲ್ಲೂ ಸಹ ಅಡ್ಡಿ ಬರುತ್ತೆ. ಅವನು ಯಾರೇ ಆಗಿರಲಿ, ಜನಾರ್ದನ ರೆಡ್ಡಿಗೆ ಇವತ್ತು ಅಡ್ಡ ಬಂದಿರೋದು ಅದೇನೇ, ಅದು ಬೇರೆ ಏನೂ ಅಲ್ಲ, ಪಾಳೆಗಾರಿಕೆ ಮನಸ್ಥಿತಿ ಒಳಗಿದ್ದೇ ಇರುತ್ತೆ. ಅವನೊಬ್ಬ ವಾಲ್ಮೀಕಿ ಸಮುದಾಯದವನು, ಅವನೊಬ್ಬ ಎಸ್ಟಿ, ನಾನು ರೆಡ್ಡಿ, ಅದಿದ್ದೇ ಇರುತ್ತೆ. ಅದು ಸ್ವಲ್ಪ ಮಟ್ಟಿಗೆ ಇಲ್ಲಿ ಕೆಲಸ ಮಾಡಿದೆ. ಅದರ ಜೊತೆಗೆ ರಾಜಕೀಯದಲ್ಲಿ ಯಾರು ಯಾವತ್ತು ಹೇಗೆ ಶತ್ರುಗಳಾಗ್ತಾರೆ, ಹೇಗೆ ಮಿತ್ರರಾಗ್ತಾರೆ ಅನ್ನೋದು ಹೇಳೋಕ್ಕೆ ಬರಲ್ಲ ಅನ್ನೋದಕ್ಕೆ ಇದು ಒಂದು ತಾಜಾ ಉದಾಹರಣೆ. ರೆಡ್ಡಿ ಆಡಿರುವಂತಹ ಮಾತುಗಳನ್ನು ಒಮ್ಮೆ ಅವಲೋಕಿಸೋದಾದರೆ ಏನೇನು ಹೇಳಿರೋದು ರೆಡ್ಡಿ ಇವತ್ತು ಶ್ರೀರಾಮುಲು ವಿಚಾರವಾಗಿ. ಶ್ರೀರಾಮುಲುನ ಬೆಳೆಸಿದ್ದೇ ಜನಾರ್ದನ ರೆಡ್ಡಿ ಅಂತ ಜನ ಮಾತಾಡ್ತಾರೆ. ಜನ ಮಾತಾಡ್ತಾರೋ ಇಲ್ವೋ, ಶ್ರೀರಾಮುಲು ಇಲ್ಲಿ ಬೆಳೆದಿದ್ದು ನನ್ನಿಂದ ಅಂತ ರೆಡ್ಡಿ ಒತ್ತಿ ಒತ್ತಿ ಹೇಳೋದಕ್ಕೆ ಇದನ್ನು ಹೇಳಿರೋದು. ರೆಡ್ಡಿ ಒತ್ತಿ ಒತ್ತಿ ಹೇಳೋದಕ್ಕೆ ಇದನ್ನು ಹೇಳಿರೋದು. ಇನ್ನು ಚಾಕು ಹಿಡಿದು ರೌಡಿಗಳ ಜೊತೆ ಓಡಾಡ್ತಾ ಇದ್ದ ಶ್ರೀರಾಮುಲು, ಆತನಿಗೆ ಸನ್ಮಾರ್ಗ ತೋರಿಸಿದ್ದೇ ನಾನು, ರೆಡ್ಡಿ ಹೇಳ್ತಾ ಇರೋದು. ಶ್ರೀರಾಮುಲು ಪುಡಿ ರೌಡಿಗಳ ಜೊತೆ ಚಾಕು ಹಿಡ್ಕೊಂಡು ಓಡಾಡ್ತಿದ್ದ, ಅವನಿಗೆ ಸನ್ಮಾರ್ಗ ತೋರಿಸಿದ್ದೀನಿ, ಒಳ್ಳೆಯ ದಾರಿ ತೋರಿಸಿದ್ದೀನಿ. ಇಲ್ಲಿ ನಗ್ತಿರೋ ಬೇರೆ ಏನು ಮಾಡ್ತಿರೋ ಗೊತ್ತಿಲ್ಲ, ರೆಡ್ಡಿ ಸನ್ಮಾರ್ಗದ ಬಗ್ಗೆ ಮಾತಾಡ್ತಾ ಇರೋದು. ಯಾರು? ಜನಾರ್ದನ ರೆಡ್ಡಿ, ಬಳ್ಳಾರಿಯ ಜನಾರ್ದನ ರೆಡ್ಡಿ. ಸನ್ಮಾರ್ಗ, ತಾನು ಸನ್ಮಾರ್ಗ ತೋರಿಸಿದ್ದು ಬೇರೆ, ಸನ್ಮಾರ್ಗದ ಬಗ್ಗೆ ಮಾತಾಡೋದು ಬೇರೆ ವಿಚಾರ. ಸನ್ಮಾರ್ಗ ತೋರಿಸಿದಾರಂತೆ ಒಬ್ಬ. ಆಮೇಲೆ ರಾಮುಲು ವಿರುದ್ಧ ಕಾರ್ಪೊರೇಟರ್ ಕೊಲೆ ಆರೋಪ ಬಂದಾಗ ನಾನು ಜೊತೆಯಲ್ಲಿ ನಿಂತಿದ್ದೆ. ಅವರೇ ಎಂತೆಂಥದ್ದಕ್ಕೂ ನಾನು ಜೊತೆಯಲ್ಲಿ ನಿಲ್ತೀನಿ ಅಂತ ಆಯಿತು. 2018ರಲ್ಲಿ ಮೊಳಕಾಲ್ಮೂರು ಗೆಲ್ಲಿಸಿದ್ದೆ ನಾನು, ಆ ಕ್ಷೇತ್ರದಿಂದ ಗೆಲ್ಲೋದಕ್ಕೆ ನಾನೇ ಕಾರಣ ಅಂತ, ನನ್ನಿಂದನೇ ಗೆದ್ದಿದ್ದು. ಈಗ ಆಸ್ತಿ ದ್ರೋಹ, ಸ್ವಾಮಿ ದ್ರೋಹ, ನಂಬಿಕೆ ದ್ರೋಹ ಮಾಡ್ತಿದ್ದಾನೆ, ಅದು ಎಲ್ರಿಗೂ ಗೊತ್ತಾಗತ್ತೆ ಅಂತ ರೆಡ್ಡಿ ಹೇಳ್ತಾ ಇರೋದು. ಇಲ್ಲೇ ನಾನು ಹೇಳಿದ್ದು, ಆ ಪಾಳೆಗಾರಿಕೆ ಮನಸ್ಥಿತಿ, ಸ್ವಾಮಿ ದ್ರೋಹ ಇದೆಯಲ್ಲ, ನಾನು ಆತನಿಗೆ ಸ್ವಾಮಿ ದಣಿ, ನನಗೆ ದ್ರೋಹ ಮಾಡೋದು ಅಂದರೆ ಏನು, ಅವನೇನು, ಅವನ ಸಮುದಾಯ ಏನು, ನಾನೇನು, ನನ್ನ ಸಮುದಾಯ ಏನು, ಇದು ಬಂದಿದೆ, ಒಳಗೆ ಬಂದಿದೆ. ಆದರೆ ಇಷ್ಟೆಲ್ಲ ಆಗಿದ್ದಕ್ಕೆ ಮೂಲ ಕಾರಣ ಏನು, ಎಲ್ಲಿ ಆಯಿತು ಅಂದರೆ, ಚುನಾವಣೆಗಳು 2023ರ ಚುನಾವಣೆ ಹೊತ್ತಲ್ಲೇ ಎಲ್ಲ ಆಯಿತು. ಯಾಕಂದರೆ ಕಲ್ಯಾಣ ಕರ್ನಾಟಕದಿಂದ ಪ್ರಗತಿ ಪಕ್ಷ ಅಂತ ಜನಾರ್ದನ್ ರೆಡ್ಡಿ ಮಾಡಿಕೊಂಡಾಗ, ಜನಾರ್ದನ್ ರೆಡ್ಡಿ BJP ವಿರುದ್ಧವೂ ಅಭ್ಯರ್ಥಿಗಳನ್ನು ಹಾಕಿದಾಗ, ಶ್ರೀರಾಮುಲು ವಿರುದ್ಧನೂ ಅಭ್ಯರ್ಥಿಗಳನ್ನು ಹಾಕಿದಾಗ ಅಲ್ಲೇ ಬೆಂಕಿ ಹೊತ್ಕೊಂಡಿತ್ತು. ಆ ನಂತರ ಜನಾರ್ದನ್ ರೆಡ್ಡಿ BJPಗೆ ಬಂದಿದ್ದು ಆಯಿತು. ಆದರೆ ಈಗ ನಿನ್ನೆ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗಲ್ಲಿ BJPಯಲ್ಲಿ ಏನು ನಡೀತಾ ಇದೆ ನಿಮ್ಗೆ ಗೊತ್ತಿದೆ. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು, 2-3 ಗುಂಪುಗಳಾಗಿದ್ದಾವೆ, ಹೊಡೆದಾಡಿ ಸಾಯ್ತಿದ್ದಾರೆ, ಒಬ್ಬರ ಮೇಲೊಬ್ಬರು ದೂರು. ಅದನ್ನು, ಆ ದೂರುಗಳನ್ನು ಪರಿಹಾರ ಮಾಡೋದಕ್ಕೆ ಮಹಾನ್ ಚಾಣಾಕ್ಷ ರಾಧಾಮೋಹನ್ ಅಗರ್ವಾಲ್ ಅಂತ BJP ಉಸ್ತುವಾರಿ
ಇಲ್ಲಿಗೆ ಬಂದಿದ್ದು, ಹೈಕಮಾಂಡ್ ಕಳಿಸ್ಕೊಟ್ಟಿದ್ದು. ಮಿಸ್ಟರ್ ರಾಧಾ ಮೋಹನ್ ಅಗರ್ವಾಲ್, ನೀವು ಹೋಗಿ ಅಲ್ಲಿ ಏನು ಸಮಸ್ಯೆ ಇದೆ ಪರಿಹಾರ ಮಾಡಿ. ಈ ರಾಷ್ಟ್ರೀಯ ಪಕ್ಷಗಳಿದಾವಲ್ಲ, ಇನ್ಕ್ಲೂಡಿಂಗ್ ಕಾಂಗ್ರೆಸ್, ಬಿ ಜೆ ಪಿ, ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ, ಇವರು ಎಷ್ಟೇ ಬುದ್ಧಿವಂತರಾಗಿದ್ದರು ಲೋಕಲ್ ಲೀಡರ್ಸು, ಅಲ್ಲಿಂದ ಯಾವನೋ ಒಬ್ಬ ಹೆಡ್ಡ ಬಂದರೆ ಅವನಿಗೆ ತಲೆ ಬಾಗಬೇಕು ಇವರು. ಅದು ಹೈಕಮಾಂಡ್. ಅವರ ಪ್ರಕಾರ ಸೌತ್ ಇಂಡಿಯನ್ಸ್ಗೆ ಏನೂ ಗೊತ್ತಿರಲ್ಲ. ಅವರು ಹೋಗಿ ಏನಾದರೂ ಒಂದು ಹೇಳ್ಕೊಡ್ಬೇಕು. ಇಲ್ಲಿ ಸುರ್ಜೇವಾಲಾ ಬಂದು ಸಿದ್ದರಾಮಯ್ಯನವ್ರಿಗೆ ರಾಜಕೀಯ ಹೇಳ್ಕೊಡ್ಬೇಕು. ಇಲ್ಲಿ ಕಾಂಗ್ರೆಸ್ಸಲ್ಲಿ ಸುರ್ಜೇವಾಲಾ, ಹೀಗೆ ಈ ರಾಧಾ ಮೋಹನ್ ಅಗರ್ವಾಲ್ ಅಂತವ್ರು ಬಂದು ಇಲ್ಲಿ ಯಡಿಯೂರಪ್ಪ, ಜಗದೀಶ್ ಶೆಟ್ಟರು ಇಂಥವ್ರಿಗೆ ಪಾಠ ಮಾಡೋದು. ಯಾಕೆಂದರೆ ಹೈಕಮಾಂಡು, ನಾವು ಉತ್ತರ ಭಾರತೀಯರ್ರಿ, ನಾವು ಹೇಳಬೇಕು, ನೀವು ಕೇಳಬೇಕು, ನೀವು ಇರೋದು ಅದಕ್ಕೆ ಅಂತ ಅವ್ರ ಮನಸ್ಥಿತಿ. ಆ ಮನಸ್ಥಿತಿಯಲ್ಲೇ ಇಲ್ಲಿರೋರಿಗಿಂತ ಅರ್ಧ ಕೂಡ ತಿಳುವಳಿಕೆ ಇಲ್ಲದಂತಹ, ಅರ್ಧ ರಾಜಕೀಯನೋ ಗೊತ್ತಿಲ್ಲದಿರೋ, ಅನುಭವ ಇಲ್ದಿರೋರು ಸಹ ಅಲ್ಲಿಂದ ಬಂದು ಇವ್ರಿಗಿಲ್ಲಿ ಪಾಠ ಮಾಡಿ ಹೋಗ್ತಾರೆ. ಹೇಳ್ದಂಗೆ ಕಾಂಗ್ರೆಸ್ಸಲ್ಲಿ ನೀವು ನೋಡ್ಬೋದಲ್ಲ, ಎಂತೆಂಥವ್ರು ಬರ್ತಾರೆ ಇಲ್ಲಿ ಬಂದು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವ್ರಿಗೆ ಪಾಠ ಮಾಡೋಕ್ಕೆ, ಪರಮೇಶ್ವರ್ ಅವ್ರಿಗೆ ಪಾಠ ಮಾಡೋಕ್ಕೆ. ಕರ್ಮ. ಸೊ ಈ ರಾಧಾ ಮೋಹನ್ ಅಗರ್ವಾಲ್ ಬಂದು ಕೂತ್ಕೊಂಡು ಏನರಪ್ಪ ನಿಮ್ಮ ಸಮಸ್ಯೆ ಅಂದಾಗ ರೆಡ್ಡಿ ಮತ್ತು ಬಂಗಾರು ಹನುಮಂತು ಕಂಪ್ಲೇಂಟ್ ಮಾಡಿಬಿಟ್ರು. ಶ್ರೀರಾಮುಲು ನಮಗೆ ಚುನಾವಣೆಯಲ್ಲಿ ಕೈ ಕೊಟ್ಟರು, ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಪರ ಕೆಲಸ ಮಾಡಲಿಲ್ಲ ಅಂತ. ಅದನ್ನು ನೇರವಾಗಿ ರಾಧಾ ಮೋಹನ್ ಅಗರ್ವಾಲ್ ಶ್ರೀರಾಮುಲು ಕೇಳ್ಬಿಟ್ರು, ಯಾಕ್ರಿ ಹಿಂಗೆ ಮಾಡಿದ್ದೀರಿ ಅಂತ. ಅಂದರೆ ಇವರೆಲ್ಲ ರಾಧಾ ಮೋಹನ್ ಅಗರ್ವಾಲ್ ಇವ್ರಿಗೆಲ್ಲ ಇಲ್ಲಿ ಇರುವಂತಹ ಲೋಕಲ್ ಲೀಡರ್ಸ್ಗಿರುವಂಥ ಕಾಮನ್ ಸೆನ್ಸ್ನಲ್ಲಿ 0.5% ಇರಲ್ಲ. ಅವರ್ಯಾರೋ ಹೇಳಿದ್ರು, ಇವ್ರನ್ನ ದೊಡ್ಡ ಮನುಷ್ಯರು ಅಂತ ಕೂರಿಸ್ಬಿಟ್ಟವ್ರಲ್ಲ, ಇವರು ದೊಡ್ಡ ಮನುಷ್ಯರ ಥರ ಪ್ರಶ್ನೆ ಮಾಡಿಬಿಟ್ಟವ್ರು. ಶ್ರೀರಾಮುಲಿಗೂ ಉರಿದು ಬಿದ್ದಾಯಿತು. ಶ್ರೀರಾಮುಲು ಬೀರಿ ರೈಸ್ ಆದರು. ರೈಸ್ ಆದಿ ಅಲ್ಲೇನೆ ಗಲಾಟೆ ಶುರು ಹಚ್ಕೊಂಡ್ರು. ಅದಾದ ನಂತರ ಈ ಬೆಳವಣಿಗೆಗಳೆಲ್ಲ ಆಯಿತು. ರೆಡ್ಡಿ ಕಡೆಯಿಂದ ಇಷ್ಟು ದೊಡ್ಡ ಆರೋಪ ಪಟ್ಟಿ ಬಂತು. ಅದಕ್ಕೆ ಉತ್ತರವಾಗಿ ಇವತ್ತು ಶ್ರೀರಾಮುಲು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಯಾವನ್ನು ಬೆಳೆಸೋಕ್ಕಾಗೋದಿಲ್ಲ, ನಾನು ಬೆಳೆದಿದ್ದೆ, ನನ್ನ ವರ್ಚಸ್ಸಿದೆ, ಮೊಳಕಾಲ್ಮೂರಲ್ಲಿ ಗೆದ್ದಿದ್ದು ನನ್ನ ವರ್ಚಸ್ಸಿಂದಾನೆ, ರಾಯಚೂರಲ್ಲಿ ಅವತ್ತಿದ್ದು ಎಲ್ಲ ಸೀಟುಗಳು ನಾವು ಗೆದ್ದಿದ್ವಿ, ಅದ್ರ ಜೊತೆಗೆ ನನ್ನ ಸೀಟು ನಾನು ಗೆದ್ದೆ. ಆದರೆ ರೆಡ್ಡಿ ಪಾತ್ರ ಎಂಥದ್ದು ಇಲ್ಲ, ರೆಡ್ಡಿಯಿಂದ ನಾನು ಬದುಕಿಲ್ಲ, ಬೆಳೆದಿಲ್ಲ, ಹೀಗೆ ಅಂತ ಇವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಒಟ್ಟಿನಲ್ಲಿ ಈಗ ಚಡ್ಡಿ ದೋಸ್ತುಗಳು ಇಬ್ಬರ ನಡುವೆ ದೊಡ್ಡ ಇದಾಗಿದೆ. ಇದರ ನಡುವೆ ನಾವು ಕೇಳ್ಕೊಳ್ಬೇಕಾದಂತಹ ಮುಖ್ಯವಾದ ಪ್ರಶ್ನೆ ಏನಪ್ಪ ಅಂದರೆ, ಇವರಿಬ್ಬರಲ್ಲಿ ಸಾಜ ಯಾರು ಅನ್ನೋದು. ಆ ಪ್ರಶ್ನೆಗೆ ನೇರ ಉತ್ತರ ಕೊಡೋದಾದರೆ ಇಬ್ಬರು ಸಾಚಾಗಳಲ್ಲ. ರೆಡ್ಡಿ ಓಪನ್, ಶ್ರೀರಾಮುಲು ಕ್ಲೋಸ್ಡ್. ಏನೆಲ್ಲ ಪಾಪಗಳು, ಆರೋಪಗಳು ಆಗಿರಬಹುದು, ಕೇಳಿ ಬರ್ತಿದ್ದಾವೋ ಅವೆಲ್ಲದರಲ್ಲಿಯೂ ಸಹ ರೆಡ್ಡಿ ಜೊತೆ ಶ್ರೀರಾಮುಲು ಪಾಲು ಇದ್ದೇ ಇದೆ. ಅದನ್ನು ಶ್ರೀರಾಮುಲು ನಿರಾಕರಿಸೋಕ್ಕೆ ಸಾಧ್ಯನೇ ಇಲ್ಲ. ರೆಡ್ಡಿ ಮಾಡಿರುವಂತಹ ಅಥವಾ ಅಕ್ರಮಗಳ ಬಗ್ಗೆ ಏನೆಲ್ಲ ಕೇಸುಗಳಿದ್ದಾವೆ, ಏನೆಲ್ಲ ಪ್ರಕರಣಗಳಿದ್ದಾವೆ, ಅವೆಲ್ಲದರ ಬಗ್ಗೆಯೂ ಸಹ ಶ್ರೀರಾಮುಲಿಗೆ ಇಂಚಿಂಚು ಗೊತ್ತು. ಶ್ರೀರಾಮುಲಿಗೂ ಪಾಲಿದ್ದೇ ಇರುತ್ತೆ. ಅದರಲ್ಲಿ ಒಳ್ಳೆಯದಾದರೂ ಇದ್ದಿರುತ್ತೆ, ಕೆಟ್ಟದ್ದಾದರೂ ಪಾಲಿದ್ದಿರುತ್ತೆ. ಅಷ್ಟಿಲ್ಲದೆ ಇಬ್ಬರು ಒಂದೇ ಹೆಲಿಕಾಪ್ಟ್ರಲ್ಲಿ ಊಟ ಮಾಡ್ಕೊಂಡು ಓಡಾಡ್ಕೊಂಡಿರ್ತಿರ್ಲಿಲ್ಲ. ಅಷ್ಟಿಲ್ಲದೆ ಒಬ್ಬರ ಮನೇಲಿ ಒಬ್ಬರು ದಿನಗಟ್ಟಲೆ ಕೂತ್ಕೊಂಡು ಒಬ್ರಿಗೊಬ್ರು ಏನು ಅಣ್ಣ ತಮ್ಮಂದ್ರು, ಹುಟ್ಟಿದ ಅಣ್ಣ ತಮ್ಮಂದ್ರೆ ನಾಚ್ಕೋಬೇಕು ಅವರಿಬ್ಬರು ಇದ್ದಿದ್ದ ರೀತಿಗೆ. ಇವತ್ತು ಜಗಳ ಆಗಿದ ತಕ್ಷಣ ಯಾರಲ್ಲಿ ಅಲ್ಲಿ ಸಾಚ, ನಾನು ಸಾಚ, ನೀನು ಸಾಚ ಅಂತ ಹೇಳ್ಕೊಂಡ್ರೆ ಸಾಧ್ಯನೇ ಇಲ್ಲ. ಇಬ್ಬರೂ ಸಾಚಗಳಲ್ಲ. ಆದರೆ ಇಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆ ಅಂದರೆ, ಇಂತಹ ಸನ್ನಿವೇಶಗಳಲ್ಲಿ ಒಬ್ಬರನ್ನು ವಿರೋಧಿಸೋದಕ್ಕೆ ಬರುವಂತಹ ಬಲವಾದ ಕಾರಣಗಳಲ್ಲಿ ಮುಖ್ಯವಾದ್ದು ಈ ಪಾಳೆಗಾರಿಕೆ ಮನಸ್ಥಿತಿ ಅನ್ನೋದು. ಸ್ವಾಮಿ ದ್ರೋಹ ಅನ್ನುವಂತಹ ಪದ ರೆಡ್ಡಿ ಬಳಸಬೇಕಾದ್ರೆ ಅದೇ ಬಂದಿರೋದು. ಶ್ರೀರಾಮುಲು ಸಮುದಾಯ ಏನು, ಶ್ರೀರಾಮುಲು ಏನು, ಆತ ಅಲ್ಲಿ ಬೆಳಿಬೇಕಾದ್ರೆ ನಾನು ಇರಬೇಕಾಯ್ತು, ನಾನು ಇಲ್ಲದೆ ಹೋಗಿದ್ರೆ ಆ ಸಮುದಾಯದಿಂದ ಆ ವ್ಯಕ್ತಿ ಬಂದು ಬೆಳೆಯೋಕ್ಕೆ ಸಾಧ್ಯ ಇತ್ತಾ, ನಂದೆಂಥ ಸಮುದಾಯ ಅನ್ನೋದು ಜನಾರ್ದನ್ ರೆಡ್ಡಿಯ ಒಳಗಿನ ಮನಸ್ಸು. ಅದೊಂದು ವಿಚಾರದಲ್ಲಿ ಮಾತ್ರ, ಅದನ್ನು ಬಿಟ್ಟರೆ ಬೇರೆ ಯಾವ ವಿಚಾರದಲ್ಲಿಯೂ ಸಹ ರಾಮುಲು ಮತ್ತು ರೆಡ್ಡಿ ಸಾಚ ಯಾರು ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಬೋತ್ ಆರ್ ಈಕ್ವಲಿ ರೆಸ್ಪಾನ್ಸಿಬಲ್.
ಬೋತ್ ಆರ್ ಈಕ್ವಲಿ ಏನು ಒಬ್ರಿಗೆ ಒಬ್ಬರು ಗ್ಲೌಸಲ್ಲಿ ಕೈ ಹಾಕ್ಕೊಂಡು ಒಂದೇ ಗ್ಲೌಸಲ್ಲಿ 2 ಕೈ ಹಾಕ್ಕೊಂಡು ಕೆಲಸ ಮಾಡಿದ್ದವರು. ಒಂದೇ ಗ್ಲೌಸು 2 ಕೈ, ಹಾಗೆ ಇಷ್ಟು ವರ್ಷ ಬಂದಿದ್ದು. ಈಗ ಶತ್ರುತ್ವ ಬಂದ ತಕ್ಷಣ ನಾನು ಸಾಚ ನೀನು ಸಾಚ ಅಲ್ಲ, ನೀನು ಸಾಚ ನಾನು ಸಾಚ ಅಲ್ಲ ಅನ್ನೋದು ಸಾಧ್ಯನೇ ಇಲ್ಲ. ಸೊ ಇದು ಹೊಸ ಘಟ್ಟ ಬಳ್ಳಾರಿ ಇದರಿಂದ ಒಂದಂತೂ ಸ್ಪಷ್ಟ ಆಗ್ತಿದೆ, BJP ಬಳ್ಳಾರಿಯಲ್ಲಿ ಎದ್ದು ನಿಲ್ಲೋದಕ್ಕೆ ತುಂಬ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸುಮಾರು ವರ್ಷ ಬೇಕಾಗ್ಬೋದೇನೋ. ಅಂತಹ ಪರಿಸ್ಥಿತಿಯನ್ನು BJP ಒಳಗಿಂದಾನೇ ಅವರವರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಯಾರು ಅಲ್ಲಿ ರಾಜರು ನಾವು ಅನ್ನೋದನ್ನು ಒಂದು ಬಾಯಿ ಮಾತಲ್ಲಿ ಹೇಳೋದನ್ನು ಬಿಟ್ಟು ಬೇರೆ ಎಲ್ಲ ರೀತಿ ನಡ್ಕೊಂಡ್ರು ಅವತ್ತು. ಅದನ್ನು ಮಾಡಿದಂತಹ ಇಬ್ಬರು, ಜನಾರ್ದನ್ ರೆಡ್ಡಿ, ವಿ ಶ್ರೀರಾಮುಲು ಇಬ್ಬರು ಸಹ ಇವತ್ತು ಒಬ್ಬರು ಒಬ್ಬರು ಹರಾಜಾಕೊಳ್ತಿದ್ದಾರೆ. ಐ ವಿಶ್ ಇಬ್ಬರು ಎಲ್ಲ ಹತೋಟಿಗಳನ್ನು ಕಳ್ಕೊಂಡು ಇವನ ಮೇಲೆ ಅವನು, ಅವನ ಮೇಲೆ ಇವನು ಅನ್ನೋ ರೀತಿಯಲ್ಲಿ ಎಲ್ಲ ಅಕ್ರಮಗಳು, ಅವ್ರು ಮಾಡಿರೋ ಅನಾಚಾರಗಳು ಒಬ್ಬರೊಬ್ಬರು ಬಿಚ್ಚಿಡ್ಬಿಡ್ಬೇಕು ಕರ್ನಾಟಕದ ಮುಂದೆ, ಇಡೀ ದೇಶದ ಮುಂದೆ ಏನೇನು ಮಾಡಿದಾರಂತ ಇಬ್ಬರು ಬಂಡವಾಳ ಆಚೆ ಬಂದ್ಬಿಡ್ಬೇಕು. ಇಂತಹ ಸನ್ನಿವೇಶಗಳೇ ನಿರ್ಮಾಣ ಆಗಬೇಕು. ಆಗ ಮಾತ್ರ ಜನಕ್ಕೆ ಅರ್ಥ ಆಗೋದು, ಅಂಧಭಕ್ತರಿಗೆ ಜ್ಞಾನೋದಯ ಆಗೋದು. ರಾಜಕಾರಣಿಗಳನ್ನು ಅಂಧಭಕ್ತರ ರೀತಿ ಫಾಲೋ ಮಾಡ್ತಾರಲ್ಲ, ಅವರ ಮಾತುಗಳಿಗೋಸ್ಕರನೋ ಅವರ ಜಾತಿಗೋಸ್ಕರ ಯಾವುದೇ ಕಾರಣಕ್ಕಾಗಿ ಯಾವುದೇ ಪಕ್ಷದವರು ಇರಲಿ, ಹೀಗೆ ಪ್ರತಿ ಪಕ್ಷದಲ್ಲೂ ಪ್ರತಿಯೊಬ್ಬ ವ್ಯಕ್ತಿನೂ ಕಿತ್ತಾಡ್ಕೊಂಡು ಹೊರಗೆ ಹಾಕ್ಬಿಡ್ಬೇಕು. ಇವನು ಯೋಗ್ಯತೆ ಇಂಥದ್ದು, ಇವನು ಯೋಗ್ಯತೆ ಇಂಥದ್ದು ಅಂತ ಒಬ್ರದೊಬ್ಬರು ಹೊರಗೆ ಹಾಕ್ಬಿಡ್ಬೇಕು ಜನರ ಮುಂದೆ. ಹಾಗೆ ಈ ದೇಶ ಒಂದಷ್ಟು ಪಾಲಿಷ್ ಆಗ್ತಾ ಹೋಗುತ್ತೆ, ಪ್ರಜಾಪ್ರಭುತ್ವ ಪಾಲಿಷ್ ಆಗುತ್ತೆ, ಜನಕ್ಕೆ ಅರ್ಥ ಆಗುತ್ತೆ, ವೋಟ್ ಮಾಡೋವನಿಗೆ ದಿಕ್ಕು ತೋಚುತ್ತೆ. ವೋಟ್ ಮಾಡಬೇಕಾದ್ರೆ ಒಂದಷ್ಟು ಎಚ್ಚರಿಕೆ ಬರುತ್ತೆ. ಅದಾಗಬೇಕಾಗಿದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.